ಯಾವ್ದೋ ಹುಡುಗಿ ಮಾರಿದಾಳೆ ಅಂತ ಸೇಟು ಹೇಳಿದ್ರಲ್ವಾ? ಅನುಪಮ ಅಮ್ಮನಿಗೆ ಯಾಕೆ ಬೈತೀರಾ? ಕಲ್ಯಾಣಿ ಮಾರಿದಾಳೆ. ಆ ಹುಡುಗಿ ಯಾಕೆ ಮಾರ್ತಾಳೆ? ಕಳ್ತನ ಮಾಡಿದಳು ಏನೋ. ಕರೀರಿ ಅವಳನ್ನ. ಒಂದ್ ನಿಮಿಷ ಇರಿ. ಇವನೇನು ಇಲ್ಲಿದ್ದಾನೆ? ನಡಿ. ಬಂದ್ಲು ನೋಡಿ ಕಳ್ಳಿ. ನಾನು ಕಳ್ಳಿ ಅಲ್ಲ. ಮನೆಯಿಂದ ಬಳೆಗಳನ್ನು ತಗೊಂಡು ಹೋಗಿ ಮಾರಿದ್ರೆ ಕಳ್ಳಿ ಅಂತಾನೆ ಕರೆಯೋದಮ್ಮ. ಸೇಠ್ ಅವ್ರೆ, ಈ ಹುಡುಗಿನ ನಿಮಗ್ ಮಾರಿದ್ದು? ಹೌದಮ್ಮ. ಯಾಕೆ ಮಾರ್ಬೇಕಾಗ್ ಬಂತು? ದುಡ್ಡಿಲ್ಲ, ನಾನೇ ಮಾರು ಅಂತ ಹೇಳ್ದೆಮ್ಮ. ನೀನ್ ಮಾರು ಅಂತ ನಿನ್ ಬಳೆಗಳನ್ನ ಹುಡುಗಿ ಕೊಟ್ಟಿಯಾ? ಹೌದಮ್ಮ. ಇಲ್ಲ ಅಜ್ಜಿ, ಅಮ್ಮ ಸುಳ್ಳು ಹೇಳ್ತಿದ್ದಾಳೆ. ಆ ಹುಡುಗಿನ ಕಾಪಾಡ್ಬೇಕು ಅಂತ ನೋಡ್ತಿದ್ದಾಳೆ. ನಾನ್ ಯಾಕೆ ಸುಳ್ಳು ಹೇಳಿ ಶೌರ್ಯ? ಇಲ್ಲಮ್ಮ, ಅವಳು ಬಳೆಗಳನ್ನ ತಗೊಂಡ್ಲು, ಮಾರದ್ಲು. ನಾನೇ ಅವಳು ಕೊಟ್ಟೆ ಅಂದ್ಮೇಲೆ ಯಾಕೆ ಅವಳನ್ನ ದೂಷಿಸ್ತಿದ್ಯಾ? ಸಾಕ್ ನಿಲ್ಸು. ನೀನ್ ಯಾಕೆ ಮಾರು ಅಂತ ಕೊಟ್ಟಿಯೋ ತಿಳ್ಕೊಬೋದಾ ಅನುಪಮ? ದುಡ್ಡು ಬೇಕಿತ್ತಮ್ಮ. ಸಾಕು. ಕೇಳಿಸ್ಕೊಳಕ್ಕಾಗಲ್ಲ. ವಾರಸತ್ವ ಸಂಪತ್ತನ್ನ ಅಭಿಮಾನದಿಂದ ಒಡವೆಗಳನ್ನ ಹಾಕು ಅಂತ ನಾನು ಕೊಟ್ರೆ ಈ ತರ ಮಾಡಿದ್ಯಾ? ಮೈ ಮೇಲಿರೋ ಒಡವೆಗಳನ್ನು ತೆಗೆದುಕೊಟ್ಬಿಡು. ನಾಳೆ ದುಡ್ಡಿಲ್ಲ ಅಂತ ಅದನ್ನು ಮಾರ್ಕೊಂಡ್ರೆ ಈ ಮನೆಗೆ ಕೆಟ್ಟ ಹೆಸರು ಬರುತ್ತೆ. ತೆಗಿ. ಇನ್ನು ಏನ್ ನೋಡ್ತಾ ಇದೀಯ ಅನುಪಮ? ನಿನಗ್ ತೆಗಿಯೋಕಾಗ್ಲಿಲ್ಲ ಅಂದ್ರೆ ಹೇಳು, ನಾನ್ ತೆಗಿತೀನಿ.
ಬಳೆ ಚೆನ್ನಾಗಿತ್ತು ಅಂತ ಹೇಳಲೇಬಾರ್ದಾಗಿತ್ತೇನೋ. ಎಲ್ಲಾರ ಮುಂದೆ ಇವ್ರನ್ನ ಒಡವೆ ತೆಗಿಯೋಕ್ ಹೇಳಿ ಇವ್ರನ್ನ ಅವಮಾನ ಮಾಡ್ತಿದ್ದಾರೆ ಅನ್ನಿಸ್ತಿದೆ. ನನ್ನ ಹತ್ರ ಒಂದು ಮಾತು ಹೇಳ್ದೇನೆ ಇಂಥ ಕೆಲಸ ಮಾಡಿದ್ದಕ್ಕೆ, ನಿನ್ನ ಕೈಲಿ ಇರ್ಬೇಕಾದ ಬಳೆಗಳನ್ನ ಮಾರಿದ್ದಕ್ಕೆ, ಅದೇ ಕೈಯಿಂದ ಪೂಜೆಗೆ ಬೇಕಾಗಿರೋ ಎಲ್ಲ ಕೆಲಸನೂ ಮಾಡಿ ಪಾಪ ಕಳ್ಕೊಳ್ಳೋ ಹಾಗೆ ಮಾಡಬೇಕು. ಬೆಳಗ್ಗೆಯಿಂದ ಅಡುಗೆ ಕೆಲಸ ಪೂರ್ತಿ ಆಗೋವರೆಗೂ ಎಲ್ಲ ಕೆಲಸನೂ ನೀನೇ ಮಾಡಬೇಕು. ಇನ್ನು ಯಾಕೆ ನೋಡ್ತಾ ನಿಂತ್ಕೊಂಡಿದ್ಯಾ? ಹೋಗೋ, ಮತ್ತೆ ಮನೆಯೆಲ್ಲ ಅರ್ಶಿನದ ನೀರಿಂದ ಶುದ್ಧ ಮಾಡ್ಬೇಕಲ್ವಾ? ಹೋಗೋ. ಆ ಹುಡುಗಿ ಮನೆ ಬಿಟ್ಟು ಹೋಗೋವರೆಗೂ ಏನೋ ಒಂದ್ ಜಗಳ ನಡೀತಾನೆ ಇರುತ್ತೆ. ಹೋಗ್ತಾ ಹೋಗ್ತಾ ಇನ್ನೆಷ್ಟು ನಡೆಯುತ್ತೋ ಗೊತ್ತಿಲ್ಲ ಭವ. ಬನ್ನಿ. ನಾನೇ ಮಾರು ಅಂತ ಹೇಳ್ದೆಮ್ಮ. ಅದೇ ಕೈಯಿಂದ ಪೂಜೆಗೆ ಬೇಕಾಗಿರೋ ಎಲ್ಲ ಕೆಲಸನೂ ಮಾಡಿ ಪಾಪ ಕಳ್ಕೊಳ್ಳೋ ಹಾಗೆ ಮಾಡಬೇಕು. ಫಸ್ಟ್ ಟೈಮ್ ಅನುಪಮನ ನೋಡಿದ್ರೆ ಕರುಣೆ ಬರ್ತಿದೆ. ಅನಾವಶ್ಯಕವಾಗಿ ಆಪಾದನೆನ ತನ್ಮೇಲೆ ಹಾಕೊಂಡ್ಲು. ಆ ಬಳೆಗಳನ್ನ ತೆಗ್ದಿದ್ದು ನಾನೇ ಅಂತ ಹೇಳಿದಿದ್ರೆ ಎಲ್ರೂ ನನಗೆ ಬೈದಿರೋರು. ಆದ್ರೆ ನನ್ ಮೇಲೆ ಯಾವ ಆಪಾದನೆನೂ ಬರ್ದಿರೋ ಹಾಗೆ ಅವಳು ಅಡ್ಡ ಬಂದ್ಲು. ಯಾಕೆ ಹೀಗ್ ಮಾಡ್ತಿದ್ದಾಳೆ? ಒಳ್ಳೆತನಾನೆ ಅವಳ ಬಲಹೀನತೆನಾ? ನನ್ಗೋಸ್ಕರ ಅವಳು ಯಾಕೆ ಅವಮಾನ ಪಡ್ಬೇಕು? ನಾನ್ ಏನಾಗೋಗ್ತೀನೋ ಅಂತ ನನ್ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತಿರ್ತಾಳೆ. ಎಲ್ಲರೂ ಅವಳಿಗೆ ಬೈಬೇಕು ಅನ್ಕೊಳ್ಳೋ ನಾನು ಈ ಸಲ ಯಾಕೋ ಅವಳನ್ನ ಯಾರು ಬೈಲಿಲ್ಲ ಅಂದ್ರೇನೆ ಚೆನ್ನಾಗಿರುತ್ತೇನೋ ಅನ್ಸ್ತಿದೆ. ಅಯ್ಯೋ, ಏನಿದಲ್ಲ? ಅಮ್ಮನ್ ತಿಥಿ ಕಾರ್ಯಕ್ಕೆ ಅಂತ ತಂದಿದ್ದನ್ನ ಹೀಗ್ ಮಾಡಿದಾರಲ್ಲ. ಅಸ್ಥಿ ಮಡ್ಕೆ ಆದ್ರೂ ಇಟ್ಟಿರೋ ಜಾಗದಲ್ಲಿ ಇದೆ ಅಲ್ವಾ?
ನಮ್ಮಮ್ಮನ ಅಸ್ಥಿ ಮಡ್ಕೆ ಇಲ್ಲಿಲ್ವಲ್ಲ? ನಾನು ಇಲ್ಲೇ ಇಟ್ಟಿದ್ನಲ್ಲ, ಯಾರು ತಗೊಂಡಿರ್ಬೋದು? ನಾನು. ಇಲ್ಲಿ ಕೊಡಿ. ಯಾಕೆ ಕೊಡ್ಬೇಕು? ಇದೆಂತ ಪ್ರಶ್ನೆ? ನಮ್ಮ ಅಮ್ಮನ ಅಸ್ಥಿ ಇರೋಂತ ಮಡ್ಕೆನ ನನಗೆ ಯಾಕೆ ಕೊಡಲ್ಲ? ಮತ್ತೆ ನೀನ್ ಮಾಡಿರೋ ಕೆಲ್ಸಕ್ಕೆ ನಮ್ಮಮ್ಮ ಅವಮಾನದಿಂದ ಸುಟ್ಟು ಹೋಗಿ ಬೂದಿ ತರ ಆಗಿರ್ತಾರೆ. ಅದಕ್ಕೇನಂತ್ಯ? ಅದೆಲ್ಲ ನಂಗೆ ಗೊತ್ತಿಲ್ಲ, ಕೊಟ್ಬಿಡಿ. ಏನು ಗೊತ್ತಿಲ್ಲ ಅಂತ ಹೇಗೆ ಹೇಳ್ತೀಯ? ಬಂಗಾರದ ಬಳೆಗಳನ್ನ ತಗೊಂಡಿದ್ದು ನೀನು, ಮಾರಿದ್ದು ನೀನು. ನಾನು ಅದನ್ನೇ ಹೇಳ್ದೆ ಅಲ್ವಾ? ಆದ್ರೆ ಅಮ್ಮನ್ ಬೈದ್ರು. ಮಿಸ್ಟರ್, ಅವಳಿಗೆ ಬೈಬೇಕು ಅಂತ ನಾನೇನು ಮಾಡ್ಲಿಲ್ಲ. ಆ ಬಳೆಗಳನ್ನ ನಾನೇ ಮಾರಿದ್ದು ಅಂತ ಹೇಳ್ದೆ. ನನ್ನನ್ನು ಕಾಪಾಡ್ಬೇಕು ಅಂತ ಅವಳು ಸುಳ್ಳು ಹೇಳಿದ್ರೆ ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ಸುಳ್ಳು ಕೇವಲ ನಿನಗೋಸ್ಕರ ಹೇಳಿದ್ಲು ಅಮ್ಮ. ಇವಾಗ ನೀನು ಹೋಗಿ ಎಲ್ರೂ ಮುಂದೆ ನಿಜ ಹೇಳ್ಬೇಕು. ನಾನೇನ್ ಹೇಳ್ಬೇಕು? ಅನುಪಮ ಅಮ್ಮನಿಗೆ ಗೊತ್ತಿಲ್ಲದೆ ನೀನೇ ಬಳೆಗಳನ್ನ ತಗೊಂಡು ದುಡ್ಡುಗೋಸ್ಕರ ಮಾರ್ಕೊಂಡೆ ಅಂತ ಹೇಳಿ ಎಲ್ರೂ ಮುಂದೆ ಕ್ಷಮಾಪಣೆ ಕೇಳು. ನಾನು ಯಾಕೆ ಕ್ಷಮಾಪಣೆ ಕೇಳ್ಬೇಕು? ನನಗಿಷ್ಟ ಇಲ್ಲ. ಸರಿ, ಹಾಗಾದ್ರೆ ಆಸ್ತಿನ ಕೊಡಿ. ನಾನು ಯಾಕೆ ಕೊಡ್ತೀನಿ? ನನ್ಗೂ ಕೊಡೋದಕ್ಕೆ ಇಷ್ಟ ಇಲ್ಲ. ನೀನ್ ಹೋಗಿ ಎಲ್ರೂ ಮುಂದೆ ಸಾರಿ ಹೇಳಿದ್ಮೇಲೆ ಇದನ್ ತಗೋ, ಸರಿನಾ? ಹಲೋ, ಏಯ್ ಮಿಸ್ಟರ್, ಏಯ್, ಹೇಳ್ಕೊಳ್ಳೋದಕ್ಕೆ ಪೊಲೀಸ್ ಆಫೀಸರ್, ಆದ್ರೆ ನನ್ನ ವಿಷಯದಲ್ಲಿ ಮಾತ್ರ ರೌಡಿ ತರ ಬಿಹೇವ್ ಮಾಡ್ತಾನೆ. ನಮ್ಮಮ್ಮನ್ನ ಸಾಯಿಸಿರೋ ಆ ಅನುಪಮನ ಏನು ಅನ್ನಲ್ಲ. ಆದ್ರೆ ಇವನು ನಾನ್ ಬಳೆಗಳನ್ನ ಮಾರಿದಕ್ಕೆ ಅದೇ ದೊಡ್ಡ ತಪ್ಪು ಅನ್ನೋ ಹಾಗೆ ಬೈತಿದನಲ್ಲ. ಚಿಕ್ಕಂದಿನಿಂದ ನಿನ್ನ ನೋಡ್ತಾ ಬೆಳ್ತಿದ್ದೀನಿ. ಯಾರಾದ್ರೂ ತಪ್ಪು ಮಾಡಿದ್ರೆ ಹೊಟ್ಟೆಲ್ ಬಚ್ಚಿಟ್ಕೊಳ್ತೀಯ ಹೊರತು ಯಾರಿಗೂ ಏನೂ ಅನ್ನಲ್ಲ. ಇವತ್ತು ನೀನೇ ಬಂಗಾರದ ಬಳೆಗಳನ್ನ ಮಾರಿ ಕಳ್ಳಿ ಹಾಗೆ ಯಾಕೆ ನಿಂತ್ಕೊಂಡಿದ್ಯಾ? ಕೇವಲ ಕಲ್ಯಾಣಿಗೋಸ್ಕರ ಅಲ್ವಾ? ಇಲ್ಲ ಅಂದ್ರೆ ಜೈಲಲ್ಲಿರೋ ಅಜಯ್ ಮಾವ ಫೀಲ್ ಆಗ್ಬಾರ್ದು ಅಂತ. ಇಲ್ಲ ಅಂದ್ರೆ ಸತ್ತೋಗಿ ನರಕದಲ್ಲಿದೆಯಲ್ಲ ಆ ಮಾಧುರಿ ಆತ್ಮ ಬೇಜಾರ್ ಮಾಡ್ಕೋಬಾರ್ದು ಅಂತನ.
ನನಗೆ ಗೊತ್ತಮ್ಮ. ಕಲ್ಯಾಣಿ ಮೊಬೈಲಲ್ಲಿ ಮಾವನ್ ಫ್ಯಾಮಿಲಿ ಫೋಟೋಸ್ನ ನಾನು ನೋಡಿದೆ. ನನ್ನ ಮೊಬೈಲ್ಗೆ ಆ ಫೋಟೋಸ್ ಎಲ್ಲಾನು ಟ್ರಾನ್ಸ್ಫರ್ ಮಾಡ್ಕೊಂಡೆ. ಅವಳ ಮೊಬೈಲಲ್ಲಿ ಡಿಲೀಟ್ ಮಾಡಿದೆ. ಆಗ್ಲೇ ಆ ಕಲ್ಯಾಣಿ ಯಾರು ಅಂತ ನನಗೆ ಗೊತ್ತಾಯ್ತು. ಅಂದ್ರೆ ಕಲ್ಯಾಣಿ ಮಾಧುರಿ ಮಗಳು ಅನ್ನೋದು ನಿನಗೆ ಗೊತ್ತಾಗಿದೆ ಅಂತ ಆಯ್ತು. ಯಾರಿಗೂ ಹೇಳಲಿಲ್ಲ ತಾನೇ ಶೌರ್ಯ? ಅಮ್ಮ, ನನಗೆ ಗೊತ್ತಾದ ಮೇಲೂ ನಿಮಗೂ ಕೂಡ ನನಗೆ ಗೊತ್ತಿದೆ ಅನ್ನೋ ವಿಷಯನ ಇದ್ದಾಳೆ. ಯಾವ ತಪ್ಪು ಮಾಡಿದೆ ನೀನ್ ಶಿಕ್ಷೆ ಅನುಭವಿಸ್ತಾ ಇದ್ರೆ ನಾನು ಪೊಲೀಸ್ ಆಫೀಸರ್ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗ್ತಿದ್ಯಮ್ಮ. ಹಾಗೆ ಮಾತಾಡಬೇಡ ಶೌರ್ಯ. ನಾನ್ ನಿಜನ ಮುಚ್ಚಿಟ್ಟೆ. ನಿನಗೆ ನಿಜ ಗೊತ್ತಾದ್ರೂ ಕೂಡ ನೀ ಹೇಳಕ್ ಹೋಗಿಲ್ಲ. ನನ್ನ ಹಾಗೆ ನೀನು ಕೂಡ ಮೌನವಾಗ್ಬಿಟ್ಟೆ ಅಲ್ವಾ ಶೌರ್ಯ? ಆದ್ರೆ ಎಷ್ಟು ದಿನ ಅಮ್ಮ ನಿನ್ನನ್ನು ಹೀಗೆ ಅಳಿಸ್ತಾ ಇದ್ರೆ, ಮನ್ಸು ಗಾಯ ಆಗೋಗ್ ಮಾತಾಡ್ತಾ ಇದ್ರೆ ನನಗೆ ತಡ್ಕೊಳ್ಳೋದಕ್ಕಾಗಲ್ಲಮ್ಮ. ಕಲ್ಯಾಣಿ ಈ ಮನೆಯವಳೆ, ನಿಮ್ ಮೊಮ್ಮಗಳೇ ಅಂತ ಅಜ್ಜಿಗೆ ಹೇಳ್ಬಿಡಮ್ಮ. ಹೋಗಿ ಹೇಳಮ್ಮ. ಸರಿ, ನಿನ್ನಿಷ್ಟನಮ್ಮ. ಆದ್ರೆ ನಾನ್ ಯಾವಾಗ್ಲೂ ನಿಮ್ ಜೊತೆಯಾಗಿರ್ತೀನಮ್ಮ. ಅದೇ ನನ್ನ ಹೊಟ್ಟೆಲೆ ಮಗು ಹುಟ್ಟಿದ್ರೆ ನಾನು ಇಷ್ಟೊಂದು ನೋವು ಪಡೋ ಅಗತ್ಯನೇ ಇರ್ತಿರ್ಲಿಲ್ಲ ಶೌರ್ಯ. ನನಗೆ ಅದೃಷ್ಟ ಇಲ್ಲ ಅಂತ ತಾನೇ ಅವ್ರ ಜೀವನದಲ್ಲಿ ಮಾಧುರಿ ಬಂದಿತ್ತು. ಅಂದಮೇಲೆ ಆ ತಪ್ಪು ನನ್ನಿಂದನೇ ತಾನೇ ನಡೆದಿತ್ತು. ಅನುಪಮ, ಅನುಪಮ ರೆಡಿನಾ? ನಾನಾಗ್ಲೇ ರೆಡಿ ರೀ. ಓ ಇಲ್ಲೇ ಇದೆಯಾ? ನಿಮ್ಮನ್ ಬಿಟ್ಟು ನಾನು ಎಲ್ಲಿ ಹೋಗೋಕ್ ಸಾಧ್ಯ? ಅತ್ಗೆ ಹಿಂದೆನೇ ಇರಿ, ಆದ್ರೆ ಹಿಂದೆ ಬೀಳ್ಬೇಡಿ. ಲೇ, ಅನುಪಮಗೆ ಎಲ್ಲ ಗೊತ್ತೋ, ಆದ್ರೆ ನಮಗ್ ಗೌರವ ಕೊಡ್ಬೇಕು ಅಂತ ಏನು ಗೊತ್ತಿಲ್ದಿರೋ ಹಾಗಿರ್ತಾಳೆ. ನಿಜಾನೇ ಕಣೋ. ಮುಷ್ಟಿ ಅಷ್ಟು ಗೊತ್ತಿದ್ರು ಬೆಟ್ಟದಷ್ಟು ಗೊತ್ತಿರೋರ್ ಹಾಗೆ ನಡ್ಕೊಳ್ಳೋ ಈ ಕಾಲದಲ್ಲಿ ಅನುಪಮಳ ಹಾಗೆ ಹೊಂದ್ಕೊಂಡು ಹೋಗೋದು ತುಂಬಾ ಕಷ್ಟ. ಅತ್ಗೆ ನಾವು ಜಾಸ್ತಿ ಮೌನವಾಗಿರೋದು ಕೂಡ ನಮ್ಮನ್ನ ಮೂಕರನ್ನಾಗಿ ಬದಲಾಯಿಸ್ಬಿಡುತ್ತೆ. ಹುಷಾರು. ಮಾತಾಡ್ತಿದ್ದೀನಲ್ವಾ? ಚೆನ್ನಾಗಿರೋದ್ರ ಬಗ್ಗೆ ಮಾತಾಡಿದ್ರೆ ಸರಿ ಹೋಗಲ್ಲ ಅನುಪಮ. ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ಬೇಕು. ಎಲ್ರೂ ರೆಡಿ ಆಗಿದ್ರೆ ಈ ದಮಯಂತಿ ಮಾತ್ರ ಗಂಟೆ ಗಂಟೆ ಮಾಡ್ತಿದ್ದಾಳೆ. ದಮಯಂತಿ, ದಮಯಂತಿ ಬರ್ತಿದ್ಯಾ ಇಲ್ವಾ? ನಿನ್ನೆ ಕರಿತಿರೋದು. ಅಬ್ಬಾ, ಯಾಕೆ ಕಿರ್ಚ್ಕೋತಾ ಇದ್ದೀರಾ? ಬಂದೆ ತಾನೆ. ಅಂದ್ರೆ ದೇವಸ್ಥಾನದಲ್ಲಿ ವ್ರತ ಮಾಡಿಸ್ತಾ ಇದಾರೆ, ಮುಹೂರ್ತಕ್ಕೆ ಹೋಗ್ಬೇಕಲ್ವಾ? ಒಳ್ಳೆ ಕತೆ ಆಯ್ತು. ಮದ್ವೆ ಆಗಿ 5 ವರ್ಷ ಆಗ್ತಾ ಬಂತು. ಒಂದ್ ಸರಿ ಅವತ್ತು ವಾಂತಿ ಮಾಡ್ಕೊಂಡಿದ್ದಾಳೆ ಅನುಪಮ, ಅದು ಕೂಡ ನಾನು ಮಾಡಿರೋ ಅಡ್ಗೆ ತಿಂದು. ನೀವ್ ಅನಗತ್ಯವಾಗಿ ಪೂಜೆ ಪುನಸ್ಕಾರ ಅಂತ ಖರ್ಚು ಮಾಡಿದ್ರೆ ಹೊರತು ಸಂತಾನ ಗೋಪಾಲ ಸ್ವಾಮಿ ವ್ರತ ಮಾಡಿದ್ರೆ ಮಾತ್ರ ಅನುಪಮ ಅಮ್ಮ ಆಗೋಗ್ತಾಳ?